cold pose. Yeah, ಹಲೋ that's ಫ್ರೆಂಡ್ಸ್, my ನಾನು ಮಳವಳ್ಳಿ ಮಂಜ. ಈ ವಿಡಿಯೋದಲ್ಲಿ ಏನಪ್ಪ ಅಂದರೆ ಇನ್ಫಾರ್ಮೇಷನ್ನು ರಾಜೀವ್ ಗಾಂಧಿ ವಸತಿ ನಿಗಮದ ಮನೆಗಳ ಬಗ್ಗೆ ಇನ್ಫಾರ್ಮೇಷನ್ ಕೊಡ್ತಾ ಇರೋದ್ರಿಂದ ಲಾಸ್ಟ್ ವಿಡಿಯೋದಲ್ಲಿ ನಾನು ಮಾಡಿದ್ದೆ. ಅಗ್ರಹಾರಪಾಳ್ಯದಲ್ಲಿ ಯಾರ್ಯಾರ್ದು ರಿಜಿಸ್ಟ್ರೇಷನ್ ಕರೆದಿದ್ರು, ಅವರು ನಮ್ಮ ಪರಿಚಯದವ್ರು ಒಬ್ರು ಇದ್ರು, ಅವ್ರಿಗೂ ಕೂಡ ಕರೆದಿದ್ರು. ಏನಂದರೆ ಡಾಕ್ಯುಮೆಂಟ್ಸ್ ರೆಡಿ ಆಗೈತೆ ಅಂತ. ಡಾಕ್ಯುಮೆಂಟ್ಸ್ ಅಂದರೆ ಅದು ಏನಪ್ಪ ಅಂತ ಡಾಕ್ಯುಮೆಂಟ್ಸ್ ಅಂದರೆ ಈಗ ರಿಜಿಸ್ಟ್ರೇಷನ್ ಕರೆದಿದ್ದಾರೆ. ಅವ್ರೇನು ಮಾಡಿದ್ದಾರೆ, ನಮ್ಮ ಪರಿಚಯದವರು ಪೂರ್ತಿ ಅಮೌಂಟ್ನ ಕಟ್ಟಿದ್ದಾರೆ. ಅವರೇನೆ ಪೂರ್ತಿ ಅಮೌಂಟ್ನ ರೆಡಿ ಮಾಡಿ ಕಟ್ಟಿದ್ದಾರೆ. 7,03,000 ರೂಪಾಯಿ ಕಟ್ಟಬೇಕಾಯ್ತು. ಪೂರ್ತಿ ಅಷ್ಟನ್ನು ಕೂಡ ಕಟ್ಟಿದ್ದಾರೆ. ಹಾಗಾಗಿ ಅವ್ರಿಗೆ ಇದು ಮಾಡಿದ್ದಾರೆ. ಏನು ಕಟ್ಟಾದ್ಮೇಲೆ ನೋಡೋಕ್ಕೆ ಅಂತ ಅಂದ್ಬಿಟ್ಟು ರಾಜೀವ್ ಗಾಂಧಿ ವಸತಿ ನಿಗಮಕ್ಕೆ ಹೋದಾಗ ಅಲ್ಲಿ ಕಟ್ಟಿರೋ ಸ್ಲಿಪ್ ತೋರಿಸಿ, ಜೊತೆಗೆ ಅವ್ರ ಸಿಸ್ಟಮಲ್ಲಿ ಏನೋ ಚೆಕ್ ಮಾಡಿದ್ರಂತೆ ಅಲ್ಲೇನೆ ಸಿಸ್ಟಮಲ್ಲಿ. ಯಾಕಂದರೆ ಅವರು ಹೋಗಿದ್ದನ್ನ ಕೇಳ್ಕೊಂಡು ನಾನು ಹೇಳ್ತಾ ಇರೋದು, ಸುಮ್ಮನೆ ನಾನೇ ಏನು ಹೇಳೋಕ್ಕಾಗಲ್ಲ. ಹಾಗೆ ಹೋಗಿ ಅವರು ಏನು 7,03,000 ರೂಪಾಯಿ ಫಸ್ಟ್ ಯಾವುದು 50,000 ಕಟ್ಟಿದ್ರೋ ಅದೇ ಅಕೌಂಟ್ಗೆ ಕಟ್ಟಿ ಅಂದ್ಬಿಟ್ಟು ಮೆಸೇಜ್ ಬಂದಿದ್ದು. ಅದೇ ಅಕೌಂಟ್ಗೆ ಅವರು ತಗೊಂಡೋಗಿ 7,03,000 ರೂಪಾಯಿ ಕ್ಯಾಶ್ನೇ ಕಟ್ಟಿದ್ರು. ಟೋಟಲ್ ಕ್ಯಾಶ್ ಕಟ್ಟಿದ್ರೆ ಕ್ಯಾಶೇ ಕಟ್ಟಬೇಕು ಅವ್ರಿಗೆ. ಆನ್ಲೈನ್ ಗಿನ್ಲೈನ್ ಏನು ಆಗಲ್ಲ. ಫಸ್ಟು ಆನ್ಲೈನ್ ಆಗುತ್ತೆ ಅಂತ ಹೇಳಿದ್ರು, ಬಟ್ ಇವಾಗ ಅಂತಿದ್ದಾರೆ ಆನ್ಲೈನ್ ಆಗಲ್ಲ ಅಂತಿದ್ದಾರೆ. ಡೈರೆಕ್ಟಾಗಿ ನೀವು ಕ್ಯಾಶೇ ಕಟ್ಟಿ ಅಂತ ಅಂದ್ಬಿಟ್ಟು ಅಕೌಂಟಿಂದ ಅಕೌಂಟ್ ಟ್ರಾನ್ಸ್ಫರ್ ಮಾಡೋಕ್ಕೆ ಟ್ರೈ ಮಾಡಿದ್ರು, ಅವರು ಆಗಲಿಲ್ಲ. ಹಾಗಾಗಿ ಅವರು ಡೈರೆಕ್ಟಾಗಿ 7 ಲಕ್ಷನ ಅವ್ರ ಅಕೌಂಟ್ ಇನ್ನೊಂದು ಬ್ಯಾಂಕ್ ಅಕೌಂಟಿಂದ ತೆಗೆದು ಇವ್ರದ್ದು IDBI ಬ್ಯಾಂಕ್ ಏನಿತ್ತು ಆ ಬ್ಯಾಂಕ್ಗೆ ಟೋಟಲ್ 7,03,000 ರೂಪಾಯಿನ ಕಟ್ಟಿದ್ರು. ಕಟ್ಟಾದ್ಮೇಲೆ ಒಂದು 3-4 ದಿನನೋ ಇಲ್ಲ ಒಂದು ವಾರನೋ ಟೈಮ್ ತಗೊಂಡ್ರು. ಮತ್ತೆ ಅವ್ರಿಗೆ ಕೆಲಸ ಇತ್ತು ಅಂದ್ಬಿಟ್ಟು ಮತ್ತೆ ಒಂದು ವಾರ ಬಿಟ್ಟು ಆ ಸ್ಲಿಪ್ ತಗೊಂಡು ಮತ್ತೆ ಅವ್ರದ್ದು ಡಾಕ್ಯುಮೆಂಟ್ಸ್ಗಳು ತಗೊಂಡು ರಾಜೀವ್ ಗಾಂಧಿ ವಸತಿ ನಿಗಮಕ್ಕೆ ಹೋಗಿ ತೋರಿಸಿದಾಗ, ಈಗ ನಾನು ಪೂರ್ತಿ ಪೇಮೆಂಟ್ನ ಕಟ್ಟಿದ್ದೀನಿ ಸರ್ ಅಂತ ತೋರಿಸಿದಾಗ, ಮತ್ತೆ ಅವ್ರದ್ದು ತಾತ್ಕಾಲಿಕ ಹಂಚಿಕೆ ಪತ್ರ ಏನಿತ್ತು ಅದನ್ನು ಕೂಡ ನೋಡಿ ಅವ್ರೇನು ಮಾಡಿದ್ರು ಅಂದರೆ ತಾತ್ಕಾಲಿಕ ಹಂಚಿಕೆ ಪತ್ರ ಮತ್ತು ಅವ್ರದ್ದು ಆಧಾರ್ ಕಾರ್ಡು, ಜೊತೆಗೆ ನಾನು ಹಳೆ ವಿಡಿಯೋದಲ್ಲಿ ಹೇಳಿದೆ, ಜೊತೆಗೆ 3 ರೂಪಾಯಿಗಳ 30 ಪೇಪರ್ಗಳು ಅಲ್ಲಿ ಸಿಗ್ತಾವಂತೆ. ಅದೇನೋ ಪೇಪರ್ ಅಂತ ಹೇಳ್ತಾರೆ, ಅದನ್ನ 3 ರೂಪಾಯಿದು 30 ಸ್ಟ್ಯಾಂಪ್ ಪೇಪರ್ಗಳು. ಈ ಸ್ಟ್ಯಾಂಪ್ ಪೇಪರ್ಗಳನ್ನ ತೆಗೆದುಕೊಂಡು ಅಲ್ಲೇ ಒಳಗಡೆನೆ ಅವ್ರ ಆಫೀಸಲ್ಲೇ ಸಿಗುತ್ತಂತೆ. ಒಳಗಡೆ ಒಂದು ಆಫೀಸ್ ಇದೆ, ಆಫೀಸ್ ಒಳಗಡೆನೆ ಒಂದು ಸಪ್ರೇಟ್ ಕ್ಯಾಬಿನ್ ಇದೆ ಅಂತೆ, ಅಲ್ಲಿ ಸಿಗುತ್ತಂತೆ. ಇವರಲ್ಲಿ ಹೋಗಿ ಇವ್ರದ್ದು ಏನು ಡಾಕ್ಯುಮೆಂಟ್ಸ್ ಇತ್ತು ಅದನ್ನ ತೋರಿಸ್ಬೇಕಂತ. ಅವ್ರಿಗೆ ತೋರಿಸಿದ್ರೆ ಮಾತ್ರ ಕೊಡೋದು, ಬೇರೆಯವ್ರಿಗೆ ಯಾರಿಗೂ ಕೊಡಲ್ಲ ಅದನ್ನ ಅವರು. ಅಲ್ಲಿ ಏನು ರಾಜೀವ್ ಗಾಂಧಿ ನಿಗಮಕ್ಕೆ ಈ ಥರ ಬಂದಿದ್ರು, ನಮ್ಮ ಮನೆಗೆ ಹಾಕಿದ್ದೆ ಈ ಥರ ಬಂದೈತೆ ಅಂದ್ಬಿಟ್ಟು ಅವರು ಅವ್ರ ಡಾಕ್ಯುಮೆಂಟ್ಸ್ನ ತೋರಿಸಿದ್ದಕ್ಕೆ ಅದು 3 ರೂಪಾಯಿದು 30 ಪೇಪರ್ನ ತಗೊಂಡು ಕೊಟ್ರಂತೆ. ಅದನ್ನು ತಗೊಂಡೋಗಿ ಮತ್ತೆ ಎಲ್ಲಿ ಕೊಡ್ಬೇಕಲ್ಲಿ ಅವ್ರದ್ದು ಆಧಾರ್ ಕಾರ್ಡ್ ಜೆರಾಕ್ಸು ಮತ್ತು ಮನೆದು ಹಂಚಿಕೆ ಪತ್ರ ಎರಡನ್ನೂ ಕೂಡ ಕೊಟ್ಟು, ಜೊತೆಗೆ ಅದು 30 ಪೇಜ್ ಹಾಳೆನೂ ಕೊಟ್ಟು ಬಂದಿದ್ರಂತೆ. ಆಮೇಲೆ ಕಾಲ್ ಮಾಡ್ತೀವಿ ಅಂತ ಹೇಳಿದ್ರು. ಅದು ಹತ್ತತ್ರ 1 ತಿಂಗಳಾಯ್ತಾ ಬಂತು. ಅವ್ರು ಹೋಗಿ ಬಂದು 1 ತಿಂಗಳಾಯಿತು. 1 ತಿಂಗಳಾದ್ಮೇಲೆ ಇವಾಗ ಕಾಲ್ ಮಾಡಿದ್ರು. ರೀಸೆಂಟಾಗಿ ಮೆಸೇಜು ಬಂದಿತ್ತು ಅವ್ರಿಗೆ, ಒಂದು 3-4 ಸತಿ ಮೆಸೇಜು ಬಂದಿತ್ತು, ಮತ್ತೆ ಒಂದ್ಸತಿ ಕಾಲು ಮಾಡಿದ್ರಂತೆ. ಈ ಥರ ನಿಮ್ಮದು ಡಾಕ್ಯುಮೆಂಟ್ಸ್ ರೆಡಿ ಆಗಿದೆ, ಬಂದು ತಗೊಂಡೋಗಿ ಅಂತ ಅಂದ್ಬಿಟ್ಟು. ಹಾಗಾಗಿ ಅವರು ಮತ್ತೆ ರಾಜೀವ್ ಗಾಂಧಿ ನಿಗಮಕ್ಕೆ ಅವರು ಬಂದ ಒಂದು ವಾರ ಬಿಟ್ಕೊಂಡು ಹೋದ್ರು. ಹೋಗಿದ್ದಕ್ಕೆ ಈಗ ಅವ್ರಿಗೆ ಆಲ್ರೆಡಿ ಅವ್ರೇನು ಪತ್ರ ಅಂತ ಹೇಳಿದೆ ನಾನು, 33 ರೂಪಾಯಿದು ರಿಜಿಸ್ಟ್ರೇಷನ್ ಪತ್ರಗಳು ಅಂತ ಅಂದ್ಬಿಟ್ಟು, ರಿಜಿಸ್ಟ್ರೇಷನ್ ಅಂದರೆ ರಿಜಿಸ್ಟ್ರೇಷನ್ ಅಲ್ಲ, ಮಾಮೂಲಿ ಪತ್ರಗಳು ಏನೋ ಕೊಟ್ಟಿದ್ರು. ಅದಕ್ಕೆ ಪೂರ್ತಿ ಏನೇನೋ ಡಾಕ್ಯುಮೆಂಟ್ಸ್ ಪೂರ್ತಿ ವಿವರಣೆ ಬರೆದಿದ್ದಾರೆ ಅಂತ. ಅಂದರೆ ಇವರು ಅಪ್ಲಿಕೇಶನ್ ಹಾಕ್ತಾವಿಂದ ಹಿಡಿದು ಮತ್ತು ಇಲ್ಲಿ ಫೈನಲ್ಗೆ ಕೊಡೋ ತನಕ ಏನೇನು ವಿಚಾರಗಳು ನಡೀತು ಪ್ರತಿಯೊಂದನ್ನು ಕೂಡ ಅಲ್ಲಿ ಟೈಪ್ ಮಾಡಿ ಮತ್ತು ನಿಗಮದ್ದು ಸೀಲು ಸೈನ್ ಎಲ್ಲ ಹಾಕಿ ಅದು ಕೊಟ್ಟಿದ್ದಾರಂತೆ. ಅಂದರೆ ಅದು ರಿಜಿಸ್ಟ್ರೇಷನ್ ಅಲ್ಲ. ಕೆಲವೊಬ್ಬರು ನನಗೆ ಕಾಮೆಂಟು ಕೂಡ ಮಾಡಿದರು. ನಾನು ಈ ವಿಡಿಯೋದ ಮುಖಾಂತರ ಅವ್ರಿಗೆ ಹೇಳ್ತಿದ್ದೀನಿ, ಈಗ ಸದ್ಯಕ್ಕೆ ಅವ್ರು ರಿಜಿಸ್ಟ್ರೇಷನ್ ಮಾಡಿಲ್ಲ. ಕೊಟ್ಟಿರೋದು ಒಂದು ಡಾಕ್ಯುಮೆಂಟ್ಸ್ ಮಾತ್ರ ಕೊಟ್ಟಾರೆ. ಆ ಡಾಕ್ಯುಮೆಂಟ್ಸ್ನ ತಗೊಂಡೋಗಿ ಇವರು ಅಲ್ಲೇನು ಕೊಟ್ಟಿದ್ದಾರೆ ಡಾಕ್ಯುಮೆಂಟ್ಸ್ ಅದನ್ನು ತಗೊಂಡೋಗಿ ಅಲ್ಲಿ ಸೆಕ್ಯೂರಿಟಿಗೆ ತೋರಿಸಿದ್ರೆ ಆ ಸೆಕ್ಯೂರಿಟಿ ಕೀ ಕೊಡ್ತಾನೆ, ಮನೆ ಕೀ. ಅವರು ಯಾವುದೋ ಅಲ್ಲಿ ಮನೆ ಕೀ ಅಂತ ಅಲ್ಲಿ ಎಂಟ್ರಿ ಆಗೈತೆ, ಮೆನ್ಷನ್ ಮಾಡಿದ್ದಾರೆ, ಇಂಥ ಬ್ಲಾಕು ಇಂಥ ಮನೆ ಅಂತ ಮೆನ್ಷನ್ ಮಾಡಿದ್ದಾರೆ. ಅದ್ರ ಕೀನ ಕೊಟ್ಟು ಅವ್ರಿಗೆ ಅವ್ರ ಮನೆನ ಹ್ಯಾಂಡ್ ಓವರ್ ಮಾಡ್ತಾರೆ ಅಷ್ಟೇ. ಅದಾದಮೇಲೆ ರಾಜೀವ್ ಗಾಂಧಿ ನಿಗಮದಲ್ಲೇ ಅವ್ರು ಕೇಳಿದ್ದಾರೆ, ಇದಕ್ಕೂ ಕೂಡ ಕ್ಲಿಯರಿಟಿ ಕೊಡ್ತೀನಿ, ಅದನ್ನು ಕೂಡ ನಾನು ಅವ್ರು ಕೇಳಿದೆ. ಅದಾದಮೇಲೆ ರಾಜೀವ್ ಗಾಂಧಿ ನಿಗಮ ಕೇಳಿದ್ದಾರೆ ಅಲ್ಲಿ ಅಧಿಕಾರಿಗಳು, ಯಾವಾಗ ರಿಜಿಸ್ಟ್ರೇಷನ್ ಮಾಡೋದು ಅಂತಂದರೆ 2ರಿಂದ 3 ತಿಂಗಳು ಒಳಗಡೆ ನೀವು ಇದೇ ಡಾಕ್ಯುಮೆಂಟ್ಸ್ನ ತಗೊಂಡೋಗಿ ರಿಜಿಸ್ಟ್ರೇಷನ್ ಮಾಡಿಸ್ಕೋಬೋದು ಅಂತ ಹೇಳಿದ್ದಾರೆ.
ಅವ್ರದ್ದು ಯಾವ ಕ್ಷೇತ್ರದಲ್ಲಿ ಬರುತ್ತೋ ಅಂದರೆ ಇವ್ರದ್ದು ಯಲಹಂಕ ಕ್ಷೇತ್ರ ಇದೆ ಬಿಡಿ. ಯಲಹಂಕ ಕ್ಷೇತ್ರ ಹೆಸರುಘಟ್ಟ ರಿಜಿಸ್ಟ್ರೇಷನ್ ಆಫೀಸ್ ಬರ್ತದೆ, ಅಲ್ಲಿ ಹೋಗಿ ಮಾಡಿಸ್ಕೋಬೇಕಾಗುತ್ತೆ. ಅವ್ರವ್ರದ್ದು ಯಾರ್ಯಾರ್ದು ಎಲ್ಲೆಲ್ಲಿ ಹಾಕಿದ್ದೀರಾ ನಿಮ್ದು ಅಲ್ಲಲ್ಲೇ ಬರ್ತದೆ. ಅಲ್ಲೇ ಹೋಗಿ ಇವ್ರಿಗೆ ಟೈಮ್ ಹೇಳಿರೋದು ಅವರು ರಾಜೀವ್ ಗಾಂಧಿ ನಿಗಮದವರು ಎರಡು ತಿಂಗಳಿಂದ 3 ತಿಂಗಳು ಒಳಗಡೆ ಇದೇ ನಿಮ್ಗೆ ಏನು ಡಾಕ್ಯುಮೆಂಟ್ಸ್ ನಾವು ಕೊಟ್ಟಿದ್ದೀವಿ ಇವಾಗ, ಈ ಡಾಕ್ಯುಮೆಂಟ್ಸು ಮತ್ತೆ ನಿಮ್ಮದು ಆಧಾರ್ ಕಾರ್ಡ್, ರೇಷನ್ ಕಾರ್ಡ್ ಯಾವ ಬರ್ತವೆ ಅವೆಲ್ಲನೂ ಜೆರಾಕ್ಸ್ ಇಷ್ಟು ತಗೊಂಡೋಗಿ 3 ತಿಂಗಳು ಒಳಗಡೆ ನೀವು ರಿಜಿಸ್ಟರ್ ಮಾಡ್ಕೋಬೇಕು ಅಂತ ಹೇಳಿ ಕಳಿಸಿದ್ದಾರೆ. ಇವರು ಆ ಡಾಕ್ಯುಮೆಂಟ್ಸ್ ತಗೊಂಡಿದ್ದಾರೆ, ಇನ್ನೂ ಮನೆಗೆ ಹೋಗಿಲ್ಲ ಅವರು. ಈಗ ಆ ಡಾಕ್ಯುಮೆಂಟ್ಸ್ ಅವ್ರು ಏನು ಕೊಟ್ಟಿದ್ದಾರೆ, 30 ಪೇಜ್ ಹಾಳೆನ ಏನು ತಗೊಟ್ಟಿದ್ರು ಅವ್ರಿಗೆ, ಆ ಹಾಳೆನಲ್ಲಿ ಇವ್ರು ಪೂರ್ತಿ ಎಲ್ಲ ವಿವರವಾಗಿ ಬರೆದು ಅದು ಸೈನ್ ಸೀಲಾಗಿ ಏನೋ ಬಂದಿರಬೇಕು. ಬಂದೈತೆ, ನಾನು ಅದನ್ನ ಇಲ್ಲಿ ಡಿಸ್ಪ್ಲೇ ಮಾಡ್ತಿದ್ದೆ, ಬಟ್ ನಾನು ತೋರ್ಸಕ್ಕಲ್ಲ, ಯಾಕಂದ್ರೆ ಅದು ಡಾಕ್ಯುಮೆಂಟ್ಸ್ ಆಗಿರೋದ್ರಿಂದ ನಾವು ತೋರ್ಸೋಕ್ಕಾಗಲ್ಲ. ನಾನು ಕೂಡ ಅವ್ರು ಕೇಳಲಿಲ್ಲ, ನನಗೆ ಅದು ಕಳಿಸಿ ಅಂತ, ನಾನು ಫೋಟೋ ಹೊಡೆದು ಕಳಿಸಿ ಅಂತ ನಾನು ಕೇಳಲಿಲ್ಲ. ಏನಕ್ಕೆ ಬೇಕು ಅವ್ರ ಡಾಕ್ಯುಮೆಂಟ್ಸು ಅವೆಲ್ಲ ನಾವು ಕೇಳ್ಕೊಬೋದು, ಯಾಕಂದರೆ ಅವೆಲ್ಲ ಕಾನ್ಫಿಡೆನ್ಷಿಯಲ್ ಇರ್ತವೆ. ಸುಮ್ಮನೆ ಅವೆಲ್ಲ ನಾವು ತೋರಿಸಿದಾಗುತ್ತೆ ಅಂದ್ಬಿಟ್ಟು ನಾನು ತೋರ್ಸೋಕೆ ಹೋಗಲ್ಲ. ಹಾಗಾಗಿ ಅವ್ರಿಗೆ ಇಷ್ಟೇ ಹೇಳಿರೋದು, ಆ 30 ಪೇಜ್ ಪೇಪರ್ನ ಏನು ತಗೊಂಡ್ಬಿಟ್ಟಿದ್ರು ಅದರಲ್ಲಿ ಎಲ್ಲಾನು ವಿವರ ಬರೆದು ಕೊಟ್ಟಿದ್ದಾರೆ ಇವ್ರಿಗೆ. ಇದನ್ನು ತಗೊಂಡೋಗಿ ಅವರು ಸೆಕ್ಯೂರಿಟಿಗೆ ತೋರಿಸಿ ಅಲ್ಲಿ ಮನೆ ಕೀ ಇಸ್ಕೋಬೇಕು. ಇಷ್ಟು ಪ್ರೊಸೀಜರು. ಮನೆ ಕೀ ಇಸ್ಕೊಂಡಾದ್ಮೇಲೆ ಅದು ಹ್ಯಾಂಡ್ ಓವರ್ಗೆ ಹೋದ್ಮೇಲೆ ಅದು ಅವ್ರದ್ದು, ಯಾಕಂದರೆ ಅವರು ಲೋನ್ ಪಾನು ಏನೂ ಮಾಡಿಸಿಲ್ಲ, ಡೈರೆಕ್ಟಾಗಿ ಕ್ಯಾಶ್ ಕೊಟ್ಟು ತಗೊಂಡಿರೋದು. ಇಷ್ಟು ಈ ವಿಚಾರ. ಇದ್ರ ಮೇಲೆ ನಾನು ಬೇರೆ ಏನು ಹೇಳಲ್ಲ. ಈ ವಿಡಿಯೋದಲ್ಲಿ ಇಷ್ಟೇ. ನೋಡ್ತೀನಿ ಮುಂದೆ ಏನಾದರೂ ಅಪ್ಡೇಟ್ ಬಂತು ಅಂದರೆ ಹೀಗೆ ವಿಡಿಯೋಗಳ ಮಾಡಾಕ್ತಾ ಇರ್ತೀನಿ. ಹಾಗೆ ನನ್ನ ಮಳವಳ್ಳಿ ಮುಂಜೆ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋಗಳ ನೋಡ್ತಾ ಇರಿ ಅಂತ ಹೇಳ್ತಾ ಈ ವಿಡಿಯೋ ನೋಡಿದ್ದಕ್ಕೆ ತುಂಬ